ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿದ್ದಂತಹ ವಿಡಿಯೋ ಇದು. ಅಂದರೆ ನಾನು ಮ್ಯಾಂಗೋನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸಾಫ್ಟಾಗಿದೆ, ಕಲರು ಕೂಡ ಚೇಂಜ್ ಆಗಿದೆ. ಹಾಗಾಗಿ ಈ ಮಾವಿನಕಾಯಿನ ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಿಂದ ಈ ಕಾಯಿ ಇಲ್ಲೇ ಇತ್ತು. ಫೈನಲಿ ಹಾರ್ವೆಸ್ಟ್ ಮಾಡೋವಂಥ ಕಾಲ. ತುಂಬಾ ಖುಷಿ ಆಗ್ತಾಯಿದೆ. ಎಷ್ಟು ಒಂದು ಕೆ ಜಿ ಮೇಲಿದೆ, 1.5 kg ಇರ್ಬೋದು ಇದು ಕಾಯಿ. ಚೆನ್ನಾಗಿ ಹಣ್ಣಾಗಿದೆ, ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಡದಲ್ಲೇ ಬಿಟ್ಬಿಟ್ರೆ ಗಿಳಿಗಳೆಲ್ಲ ಕುಕ್ಕಾಕ್ಬಿಡುತ್ತೆ. ಹಾಗಾಗಿ ಇವತ್ತೇ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಸಾಫ್ಟಾಗಿದೆ, ನಾವು ಮುಟ್ಟಿದ್ರೆ ಗೊತ್ತಾಗುತ್ತೆ. ನೋಡಿ ಒಳಗಡೆ ಹೋಗ್ತಾಯಿದೆ, ಚೆನ್ನಾಗಾಗಿದೆ ಹಣ್ಣು. ಸೊ ತುಂಬ ದಿನಗಳಿಂದ ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಹಾರ್ವೆಸ್ಟ್ ಮಾಡೋಣ. ನಾವೇ ಬೆಳೆದಿರೋದು ಅಂತ ಒಂಥರ ಖುಷಿ. ಫೈನಲಿ ನೋಡಿ, ತುಂಬ ಚೆನ್ನಾಗಿದೆ. ತಿಂದ್ಬಿಟ್ಟು ಟೇಸ್ಟ್ ಕೂಡ ನೋಡ್ತೀವಿ. ದೊಡ್ಡದು 2 ಕಾಯಿ ಇದೆ, ಹಾಗೆ ಚಿಕ್ಕದು ಒಂದಿದೆ. ಅದನ್ನು ಹಾರ್ವೆಸ್ಟ್ ಮಾಡಿದಾಗೂ ಕೂಡ ತೋರಿಸ್ತೀನಿ ನಾನು. ನೋಡಿ, ಬುಟ್ಟಿ ಅರ್ಧ ಭಾಗ ತುಂಬೋಯ್ತು ಇದೆ. ಅಷ್ಟು ದೊಡ್ಡದಾಗಿದೆ. ನಿಮಗೆ ಇವಾಗ ಕಾಣಿಸುತ್ತೆ ಅನಿಸುತ್ತೆ, ಗಿಡದಲ್ಲಿ ಕಾಣಿಸ್ತಾ ಇರಲಿಲ್ಲ. ತುಂಬಾ ದೊಡ್ಡದಾಗಿದೆ. ಇನ್ನು ಸೀಬೆಕಾಯಿ ಗಿಡದಲ್ಲೂ ಕೂಡ ಕೆಲವೊಂದು ಹಣ್ಣಾಗಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಸಲ ನಾನು ಹೇಳಿದ್ನಲ್ವ, ಜಾಸ್ತಿ ದೊಡ್ಡದಾಗಿಲ್ಲ ಅಂತ. ಹಾಗಾಗಿ ಚಿಕ್ಕದಾಗಿರುವಾಗೇ ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟೆ ಇವತ್ತು. ಆಲ್ರೆಡಿ ಹಣ್ಣಾಗ್ತಾ ಬಂದಿದೆ, ಹಾಗಾಗಿ ಇದನ್ನು ಕೂಡ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಒಂದು ಏನೋ ಪಕ್ಷಿ ಕಚ್ಚಾಕ್ಬಿಟ್ಟಿದೆ, ಕಾಣಿಸ್ತಾ ಇದೆಯಾ ನೋಡಿ, ಪಕ್ಷಿ ಕಚ್ಚಿದೆ. ಇದನ್ನು ಇಲ್ಲೇ ಬಿಸಾಕ್ತೀನಿ. ಇಲ್ಲೊಂದಿದೆ, ಇದು ಕಲರ್ ಚೇಂಜ್ ಆಗ್ತಾಯಿದೆ. ಇದನ್ನು ಮಾಡ್ಕೊಂಬಿಡ್ತೀನಿ ಹಾರ್ವೆಸ್ಟು. ನೋಡಿ, ಇಲ್ಲಿ ಬೇರೆ ಇದೆ. ಇದೆರಡನ್ನ ಹಾಗೆ ಬಿಟ್ಟಿರ್ತೀನಿ ಈ ಸಲ. ನೋಡೋಣ, ಇನ್ನೊಂದು 2 ಡೇಸ್ಗೆ ಹಣ್ಣಾಗ್ಬೋದು. ಆ್ಯಕ್ಚುಲಿ 2 ದಿವಸ ನಾವು ಊರಲ್ಲಿರಲಿಲ್ಲ, ಅಂದರೆ ಮನೇಲಿರಲಿಲ್ಲ. ಹಾಗಾಗಿ ಗಿಡಗಳಿಗೆ ನೀರು ಹಾಕೋದಕ್ಕಾಗಿಲ್ಲ, ಒಣಗೋದಂಗೆ ಆಗಿದೆ. ಇವಾಗ ಇಮಿಡಿಯೇಟ್ ನೀರು ಹಾಕಬೇಕು ಗಿಡಕ್ಕೆ. ಸಾಯಂಕಾಲ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಎಲೆಗಳೆಲ್ಲ ಈ ರೀತಿ ಒಣಗೋದಂಗೆ ಆಗಿಬಿಡುತ್ತೆ, ಬೇಗ ನೀರು ಹಾಕಬೇಕು. ಬದನೆಕಾಯಿ ಗಿಡದಲ್ಲೂ ಕೂಡ ಹಾರ್ವೆಸ್ಟ್ ಮಾಡೋದು ಸುಮಾರು ಬದನೆಕಾಯಿಗಳಿದೆ. ಇದು ಬೇರೆ ಗಿಡದಲ್ಲಿ ಬಿಟ್ಟಿರೋದು. ಇನ್ನು ಡ್ರ್ಯಾಗನ್ ಫ್ರೂಟ್ದು ಕಂಡೀಷನ್ ಈ ರೀತಿ ಇದೆ ನೋಡಿ. ಇಷ್ಟು ದೊಡ್ಡದಾಗಿದೆ ಹಣ್ಣು, ಅಂದರೆ ಕಾಯಿ. ಇನ್ನೂ ತುಂಬ ದಿವಸ ಬೇಕು ಕಲರೆಲ್ಲ ಚೇಂಜ್ ಆಗೋಕ್ಕೆ, ಹಾಗೆ ದಪ್ಪಗಾಗೋಕ್ಕೆ. ಇನ್ನು ಬೇರೆ ಏನು ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ, ಯಾಕಂದರೆ ಇಮಿಡಿಯೇಟ್ ನೀರು ಹಾಕಬೇಕು ಗಿಡಗಳಿಗೆ. ತುಂಬಾ ಬಾಡ್ಕೊಂಡು ಹೋಗಿದೆ ಗಿಡಗಳೆಲ್ಲ. ಸೊ ಇದು ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಹಣ್ಣು. ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಮತ್ತೆ ಮೊಗ್ಗು ಶುರುವಾಗಿದೆ, ಕಾಣಿಸ್ತಾ ಇದೆಯಾ? ಸೊ ಇದಾಗಿತ್ತು ಇವತ್ತಿನ ಗಾರ್ಡನಿಂಗ್ ಬ್ಲಾಗ್, ಅಂದರೆ ಹಾರ್ವೆಸ್ಟಿಂಗ್ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.